ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಗರಿಗರಿಯಾದ ಇನ್ಸ್ಟೆಂಟ್ ದೋಸೆ. ಈ ದೋಸೆ ಹಿಟ್ಟನ್ನ ಆವಾಗಲೇ ಕಲಸಿ ಆವಾಗಲೇ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಕೂಡ ಮಾಡೋದನ್ನ ತೋರಿಸ್ತೀನಿ. ಇದನ್ನು ಬೆಳಗಿನ ತಿಂಡಿಗೆ ಒಂದು 10-15 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬಾ ಗರಿಗರಿಯಾಗಿ ದೋಸೆನ ಯಾರು ಇಷ್ಟಪಡ್ತಾರೆ ಅಂಥವ್ರಿಗಂತೂ ತುಂಬಾ ಈ ದೋಸೆ ಇಷ್ಟ ಆಗುತ್ತೆ. ಈ ದೋಸೆಗೆ ಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಈ ಇನ್ಸ್ಟೆಂಟ್ ದೋಸೆನ ನಿಮ್ಮನೇಲಿ ಖಂಡಿತ ನೀವೊಂದು ಸಾರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ತುಂಬಾ ಒಂದು 15-20 ನಿಮಿಷದಲ್ಲಿ ತುಂಬಾ ರುಚಿಯಾದ ದೋಸೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ನಾನು ದೋಸೆನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ, 1 ಬಟ್ಲು ನಾನು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟಿನ ರವೆ ಜೊತೆ ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಅದ್ರ ಜೊತೆ ಗೋಧಿ ಹಿಟ್ಟು, ಒಂದು 3 ಸ್ಪೂನು ಗೋಧಿ ಹಿಟ್ಟು, ಒಂದು ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಸ್ಪೂನು ಸಕ್ಕರೆ. ಇಷ್ಟನ್ನು ಕೂಡ ನೀರು ಹಾಕ್ದೇ ರುಬ್ಬಬೇಕು, ನಯಸ್ಸಾಗಿ ರುಬ್ಬಬೇಕು. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬಬೇಕು. ಇವಾಗ ಅದನ್ನು ಒಂದು ಬೌಲ್ಗೆ ತೆಗೆದುಹಾಕ್ಕೊಳ್ತೀನಿ. ಈಗ ಹುಳಿ ಮೊಸರು 1 ಬಟ್ಲು ಹಾಕ್ತೀನಿ. ಅದ್ರ ಜೊತೆ 1 ಬಟ್ಲು ನೀರನ್ನ ಹಾಕ್ತೀನಿ. ಇಷ್ಟನ್ನು ಗಂಟಿಲ್ದಂಗೆ ಕಲಿಸ್ಬೇಕು. ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಗಂಟು ಇರಬಾರ್ದು, ಗಂಟಿಲ್ದಂಗೆ ಕಲಿಸ್ಬೇಕು. ಒಂದು 2 ನಿಮಿಷ ಗಂಟಿಲ್ದಂಗೆ ಕಲಿಸ್ರಿ. ಈಗ ಮುಚ್ಚಿಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಇವಾಗ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ನಾನು 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಹಾಕಿದ ಮೇಲೆ ಕಡಲೆಕಾಯಿ ಬೀಜನ ಹುರ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಡಲೆಕಾಯಿ ಬೀಜನ ಹುರಿಬೇಕು. ಕಡಲೆಕಾಯಿ ಬೀಜದ ಜೊತೆ ಒಂದು 4-5 ಹಸಿರುಮೆಣ್ಸಿನ್ಕಾಯಿ ಹಾಕ್ತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಸಿರುಮೆಣ್ಸಿನ್ಕಾಯಿನ ಹೆಚ್ಚಿಸ್ಕೊಳ್ರಿ. ಇದು ಕಡಲೆಕಾಯಿ ಬೀಜ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಕೆಂಪಾಗಬೇಕು. ಈ ಥರ ಹುರಿದು ಮಾಡೋದ್ರಿಂದ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲು ತೆಂಗಿನ ತುರಿ ಹಾಕ್ತೀನಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ, ಶುಂಠಿ, ಹುಣಸೆಹಣ್ಣು, ಈಗ ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಮೆಣಸಿನ್ಕಾಯಿ, ಅದನ್ನು ಕೂಡ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಯಸ್ಸಾಗಿ ರುಬ್ತೀನಿ. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬಿದ್ದೀನಿ. ಈಗ ಅದನ್ನು ಒಂದು ಬೌಲ್ಗೆ ತೆಗೆದಿಡ್ತೀನಿ. ಈಗ ಒಗ್ಗರಣೆ ಹಾಕ್ತೀನಿ. ಚಟ್ನಿಗೆ ಒಗ್ಗರಣೆ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ನಾನು ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಇಂಗು ಇಷ್ಟನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಚಟ್ನಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತುಂಬ ರುಚಿಯಾಗಿರುತ್ತೆ. ಇವಾಗ ಒಂದು 10 ನಿಮಿಷ ಆಗಿದೆ. ದೋಸೆ ಹಿಟ್ಟನ್ನ ಇವಾಗ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಅಡುಗೆ ಸೋಡಾ, ಒಂದು 1/4 ಸ್ಪೂನ್ ಅಡುಗೆ ಸೋಡಾ ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಹಗುರ ಆಗಬೇಕು, ಕೈ ಬಿಡದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಈ ಹದ ಇರಬೇಕು. ಇವಾಗ ಹೆಂಚು ಬಿಸಿ ಆದಮೇಲೆ ಒಂದು ಸೌಟು ದೋಸೆ ಹಿಟ್ಟನ್ನ ಹಾಕಿಬಿಟ್ಟು ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ನೋಡಿ ಈ ಥರ ನಾವು ತೆಳ್ಳಗೆ ಮಾಡ್ಬೋದು ದೋಸೆನ, ಮತ್ತು ದಪ್ಪನ ಕೂಡ ಮಾಡ್ಬೋದು. ತೆಳ್ಳಗೆ ಯಾರಿಗೂ ಇಷ್ಟ ಇಲ್ಲ, ದಪ್ಪನ ಕೂಡ ನಯಸ್ಸಾಗಿ ಕೂಡ ತುಂಬ ಸಾಫ್ಟಾಗಿ ಕೂಡ ಮಾಡ್ಕೋಬೋದು. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಬೇಕು. ನಾನು ಗರಿಗರಿಯಾಗಿ ತೆಳ್ಳಗೆ ಮಾಡಿದ್ದೀನಿ. ಈಗ ಉಲ್ಟಾ ಮಾಡಿ ಹಾಕ್ತೀನಿ. ಬೇಗ ದೋಸೆ ಕೂಡ ಬರುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಷ್ಟು ಗರಿಗರಿಯಾಗಿದೆ. ಗರಿಗರಿ ಅಂತೂ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ತೆಳ್ಳಗೆ ಕೂಡ ದಪ್ಪನ ಕೂಡ ಹಾಕ್ಕೋಬೋದು, ಆವಾಗ ದೋಸೆ ಸಾಫ್ಟಾಗಿರುತ್ತೆ.
ನೋಡಿ ಎಷ್ಟು ಗರಿಗರಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿರಿ ಚಟ್ನಿ ಜೊತೆ, ಇದು ಕಾಯಿ ಚಟ್ನಿ ಜೊತೆ ಅಂತೂ ತುಂಬಾ ಕಾಂಬಿನೇಷನ್, ತುಂಬ ರುಚಿಯಾಗಿರುತ್ತೆ. ಈಗ ನಾನು ಟೇಸ್ಟ್ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ವ, ಇದನ್ನು ಒಂದು 15ರಿಂದ 20 ನಿಮಿಷದೊಳಗಡೆ ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಬಿಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ.